ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ 32,000 ಇನ್ನ ರಿಸಲ್ಟ್ ಬಿಟ್ಟಿಲ್ಲ. 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ರೀ. ಜಿಕೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊಳ್ಳಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವೆ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ, NTPC, ALP ಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗೆ ಕೊಡ್ತಾರ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತಾ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗುತ್ತಾ ಸ್ನೇಹಿತರೆ. ನೇಮಕಾತಿಯಾಗಿ ಬಹಳ ದಿನಗಳೇ ಕಳೆದ್ರೂ ಕೂಡ ಎಕ್ಸಾಮ್ ಆಗಾಕತ್ತಿಲ್ಲ. ಕಾರಣ ಏನಪ್ಪಾ ಅಂದ್ರ ಬೇರೆ ಹುದ್ದೆಗಳಿಗೆ ಎಕ್ಸಾಮ್ ಇರುವ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗಾಕತ್ತೈತಿ. ಅದನ್ನ ಹೊರತುಪಡಿಸಿ ಮತ್ತೇನು ಇಲ್ಲ. ಸ್ವಲ್ಪ ಕಾರಣಾಂತರಗಳ ಕೇಸತಿ ಆಗಿರ್ತಾವೇನು ದೊಡ್ಡ ಮಟ್ಟದಲ್ಲಿ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತಲ್ಲ ಆ ರೀತಿ ಎಲ್ಲ ಆರಾಮಾಗಿ ಕ್ಲಿಯರ್ ಆಗುವಂತ ಕೇಸ್ ಆಗಿದ್ದು. ಮುಖ್ಯವಾಗಿ 32,000 ಹುದ್ದೆಗಳದ ರಿಸಲ್ಟ್ ಕತೆ ಏನಾಯ್ತು ಅದನ್ನ ಇನ್ನೊಂದು ವಿಡಿಯೋದಾಗ ತಿಳಿಸ್ಕೊಡ್ತೇನ್ರಿ. ಇವಾಗ ಸದ್ಯಕ್ಕೆ ನಾ ಹೇಳಕತ್ತಿದ್ದು 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂದ್ರ 2025ರಾಗ ಅದು 32,000 ಏನ್ ಹುದ್ದೆ ಐತಲ್ಲ ಅದು 24ರ ನೇಮಕಾತಿ. ಇದು ಏನಿದೆಲ್ಲ ಮನೆ ಕರೆದಿದ್ದು 25ರ ನೇಮಕಾತಿ. ಈ ವರ್ಷ ಮತ್ತೆ ನೇಮಕಾತಿ ಆಗತ್ತಾ ಡಿಸೆಂಬರ್ದಾಗ. ಈಗ ಪ್ರತಿ ವರ್ಷ ನೇಮಕಾತಿ ಆಗಾಕತ್ತಾವು. ಸೊ ಅದಕ್ಕಾಗಿ ಸ್ಟಡಿಯನ್ನ ಕಂಟಿನ್ಯೂ ಆಗಿ ಇಟ್ಕೋರಿ. ಒಂದ್ಸಾರಿ ಆಗಲಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಕೂಡ ಸೆಲೆಕ್ಷನ್ ಆಗೇ ಆಗ್ತದ. ಹಾಗಿದ್ರೆ 22,000 ಹುದ್ದೆಗಳದ ಎಕ್ಸಾಮ್ ಯಾವಾಗ ಆಗತ್ತಾ ಸ್ನೇಹಿತರೆ. ಈ ಮುಂದಿನ ತಿಂಗಳು ಯಾವ್ದಪ್ಪ ಅಂದ್ರೆ ಈಗ ಜೂನ್ ತಿಂಗಳದಾಗ NTPC ಎಕ್ಸಾಮ್ ಐತಿ. ಅದು ಆಲ್ಮೋಸ್ಟ್ ಎಲ್ಲ 13ಕ್ಕೆ ಸ್ಟಾರ್ಟ್ ಆಗಿ ಜೂನ್ 21ರವರೆಗೂ ಕೂಡ ನಡೀತದ. ಅಂದ್ರ ನೆಕ್ಸ್ಟ್ ಮಂತ್ದಾಗೂ ಕೂಡ ನಿಮ್ದು ಎಕ್ಸಾಮ್ RRB ಗ್ರೂಪ್ ಡಿ ಆಗಂಗಿಲ್ಲ ಅಂತ ಕನ್ಫರ್ಮ್ ಆಯ್ತು. ಈ ತಿಂಗಳಂತೂ ಮುಗಿಯಕ ಬಂತ, ಇನ್ನ ಡೇಟ್ ಬಿಟ್ಟಿಲ್ಲ. ಡೇಟ್ ಮಿನಿಮಮ್ ಅಂದ್ರೆ ಅವರು 15ರಿಂದ 20 ದಿನ ಮೊದಲು ಬಿಡ್ತಾರ. ಅಂದಾಗ ಮಾತ್ರ ಸ್ಟೂಡೆಂಟ್ ಗಳಿಗೆ ಅಥವಾ ಹುಡುಗರಿಗೆ ಓದಾಕ ಈಸಿ ಆಗ್ತದ, ಅಥವಾ ಅವರಿಗೆ ಶೆಡ್ಯೂಲ್ ಅನ್ನ ಹಾಕೋಕ ಸ್ವಲ್ಪ ಈಸಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಬಿಫೋರ್ ಆಗಿ ಒಂದು 15ರಿಂದ 20 ದಿವಸ ಅಥವಾ 1 ಮಂತ್ ಕೂಡ ಮೊದಲು ಬಿಡ್ತಾರ. ಹಾಗಿದ್ರೆ ಜೂನ್ದಾಗೂ ಎಕ್ಸಾಮ್ ಆಗಂಗಿಲ್ಲ. ಈ ಜೂನ್ ಆದ್ಮೇಲೆ NTPC ಎಕ್ಸಾಮ್ ಆದ್ಮೇಲೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ RRB ಇದು. ಸೊ ಅದಕ್ಕಾಗಿ ಈ 21ಕ್ಕ ಎಕ್ಸಾಮ್ ಮುಗಿತಂದ್ರು ಇದೊಂದು ಮಂತ್ ಪೂರ ಬಿಡೋಣ. ಜೂನ್ ಪೂರ ಬಿಟ್ರು ಕೂಡ ಜುಲೈ ಮೊದಲನೇ ವಾರ ಅಥವಾ ಜುಲೈ 15ರ ಒಳಗಡೆ ನಿಮ್ದು ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರ. ಆಯ್ತು, ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತಂದ್ರ ಅವಾಗ ಒಟ್ಟ ಆಲ್ಮೋಸ್ಟ್ ಎಲ್ಲ ನಿಮ್ದು ಎಕ್ಸಾಮ್ ಜುಲೈ ಎಂಡಿನ ಒಳಗಡೆ ಆಗಿ ನಿಮ್ದು ಜುಲೈ ಎಂಡಿನ ಒಳಗಡೆ ಆಗಿ ಈ RRB ಗ್ರೂಪ್ ಡಿ ಹುದ್ದೆಗಳದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಇದು ಕೇವಲ 1 ದಿವಸ 2 ದಿವಸ ನಡೆಯುವ ಎಕ್ಸಾಮ್ ಅಲ್ಲ. ಕಡಿಮೆ ಅಂದ್ರೂ ಕೂಡ 30ರಿಂದ 45-50 ದಿನ ಕೂಡ ನಡೆಯುತ್ತಾವ. ಲಾಸ್ಟ್ ಟೈಮ್ ಕೂಡ ನಡೆದ 2 ಮಂತ್ ವರೆಗೂ ಕೂಡ ನಿಮ್ದು ಎಕ್ಸಾಮ್ ನಡೆದಿದ್ದು. ಅದೇ ರೀತಿ ಈ ಸಾರಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಲಾಸ್ಟ್ ಟೈಮ್ ಸ್ವಲ್ಪ 50 ಜನ ಹಾಕಿದ್ರೆ ಈ ಸಾರಿ ಸ್ವಲ್ಪ ಕಡಿಮೆ. ಅಂದ್ರೆ ಕಡಿಮೆ ಅಂದ್ರೂ ಕೂಡ 30ರಿಂದ 35ರವರೆಗೂ ಕೂಡ 35 ದಿವಸದವರೆಗೂ ಕೂಡ ನಿಮ್ದು ಎಕ್ಸಾಮ್ ಅನ್ನ ನಡಿಬಹುದು. ಓಕೆ, ಹಾಗಿದ್ರೆ ಎಕ್ಸಾಮ್ ಅಂತೂ ಜುಲೈ ಒಳಗೆ ನಡೀತಾವ ಅಂದ್ರ ನಮ್ಗೆ ಈಗ 60 ದಿವಸ ಟೈಮ್ ಐತಿ. 60 ದಿವಸದ ಸ್ಟಡಿ ಯಾವ ರೀತಿ ಇರಬೇಕು
ಸ್ನೇಹಿತರೆ ನಿಮ್ ಕಡೆ ಏನಾದ್ರು ಮೊದಲಿಗೆ ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದ್ರು ಇಲ್ಲಪ್ಪ ಅಂದ್ರ 9538151535 ನಂಬರ್ಗೆ ಮೆಸೇಜ್ ಹಾಕಿ. ನೀವು ಕೂಡ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಅನ್ನ ತಗೊಂಡು ನೀವು ಕೂಡ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ ಆದಷ್ಟು ಒಂದ್ ಸಾರಿ ಆದ್ರೂ ಕೂಡ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಇದು ನಿಮಗೆ ಸಮಾಜ ಪುಸ್ತಕ ಓದಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಪಲ್ಸರಿ 7ನೇ ತರ ಆದ್ರೂ ಕೂಡ ಹೋದ್ರಿ 7, 8, 9, 10 ವಿಜ್ಞಾನ ಪುಸ್ತಕ ಕಂಪಲ್ಸರಿ ಓದ್ರಿ. ಅದರಲ್ಲೇ ನಿಮಗ 20 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತಾವ. 25 ಮಾರ್ಕ್ಸ್ ಐತಿ, ಅದ್ರಾಗ 20 ಮಾರ್ಕ್ಸ್ 6 to 10th ಬುಕ್ಸ್ ದಾಗ ಬರ್ತಾವ್ರಿ. ಇದರಲ್ಲೇ ವಿಜ್ಞಾನ ಒಳಗ ಫಿಕ್ಸ್ ಬರ್ತಾವ, ಅದನ್ನ ಮಿಸ್ ಮಾಡದೆ ಓದ್ರಿ. ಟೈಮ್ ಇತ್ತಂದ್ರ ಸಮಾಜನೂ ಓದ್ರಿ. ಆಯ್ತು, ಅಲ್ಲಪ್ಪ ನಮಗ ನಾ ಅಷ್ಟು ಸ್ಪೀಡ್ ಓದಂಗಿಲ್ಲ, ನನಗೆ ರಿವಿಷನ್ ಮಾಡಕ್ ಆಗಂಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿಜ್ಞಾನ ಆದ್ರೂ ಓದ್ಕೋರಿ. ಇಲ್ಲಿ ಸಿಲೆಬಸ್ ಏನೇನಿದ ಅಂತ ನೋಡಿದ್ರೆ ಮೊದಲಿಗೆ ಜಿಕೆ ಇರುತ್ತ. ಜಿಕೆ ಒಳಗೆ ಕರೆಂಟ್ ಅಫೇರ್ಸ್ ಗೆ ಜಾಸ್ತಿ ಒತ್ತನ್ನು ಕೊಟ್ಟಾರ. ಲಾಸ್ಟ್ ಟೈಮ್ ನೇಮಕಾತಿ ಆದಾಗ 8 ರಿಂದ 10 ಕ್ವಶನ್ಸ್ ಬಂದವ್ರಿ ಕರೆಂಟ್ ಅಫೇರ್ಸ್. 6 ತಿಂಗಳದ್ದು ಹಿಂದಿಂದ ಕೇಳಿದ್ರು. ಆಯ್ತು, ನಾ ಕರೆಂಟ್ ಅಫೇರ್ಸ್ ಕೂಡ ನಿಮ್ಗೆ ಹಾಕ್ತೀನಿ. ಎಕ್ಸಾಮ್ ಡೇಟ್ ಫಿಕ್ಸ್ ಆದ ತಕ್ಷಣ ನಿಮ್ಗೆ 1 year ಕರೆಂಟ್ ಅಫೇರ್ಸ್ ಉಚಿತವಾಗಿ ಹಾಕ್ತೀನಿ. ನಮ್ಮ ನೋಟ್ಸ್ ಅನ್ನ ಯಾರೆಲ್ಲ ತಗೊಂಡಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಾಕ್ತೀನಿ. ಓಕೆ, ಇನ್ನ ಸೈನ್ಸ್ ಏನೈತಲ್ಲ ನಿಮ್ಗ 6 to 10th ಬುಕ್ದಾಗ ಏನೈತಿ ಅದ ಬರುತ್ತಾ. ಓಕೆ, ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡವ್ರಿಗೆ ನನ್ನ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಂತೇಳಿ ಡೀಟೇಲ್ಸ್ ನೋಟ್ಸ್ ಬೇರೆ ಕೊಟ್ಟೇನ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಬೇರೆ ಕೊಟ್ಟಿನಿ. ಅದ್ರ ಜೊತೆಗೆ ನಿಮ್ಗೆ ಶಾರ್ಟ್ ನೋಟ್ ಕೂಡ ಕೊಟ್ಟಿರ್ತೀನಿ. ಡೀಟೇಲ್ ಆಗಿ ತಗೊಂಡವ್ರಿಗೆ ಗೊತ್ತೈತಿ. ಇನ್ನ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೂಡ ಇರುತ್ತೆ. ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕ್ಲಾಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದ ಕೈ ಬರೋದನ್ನ ನೋಡ್ಸೈತ್ರಿ. ಓಕೆ, ಈಗ ನಿಮ್ದು ಸ್ಟಡಿ ಏನಿರುತ್ತಲ್ಲ ಫಸ್ಟಿಗೆ ಏನಿದೆಯಲ್ಲ ಜಿಕೆನ ಓದ್ಕೋರಿ. ಈ ಡೈಲಿ ರೂಟೀನ್ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ 6 ರಿಂದ 8 ತಾಸು ಮಿನಿಮಮ್ ಅಂದ್ರೂ ಕೂಡ ಇಷ್ಟಾದ್ರೂ ಓದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ 2 ರಿಂದ 4 ತಾಸು ಓದ್ರಿ, ಆಮೇಲೆ ಬರ್ಬರ್ತಾ ಜಾಸ್ತಿ ಮಾಡ್ರಿ. ಇಲ್ಲಿ ಓದುವಾಗ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರ 1 hour ಕ್ಲಾಸ್ 1 hour ಈಗ ಪುಸ್ತಕ ನೋಡಿ ಓದಿದ್ರಪ್ಪ ಅಂದ್ರ ನೆಕ್ಸ್ಟ್ ಸ್ವಲ್ಪ ನಿದ್ದೆ ಬಂದಂಗ ಹಾಕಿರ್ತದ. ಅವಾಗ ಏನ್ ಮಾಡ್ಬೇಕು, ಒಂದ್ ಯಾರ್ದಾದ್ರೂ ಕ್ಲಾಸ್ ಕೇಳ್ರಿ. ಇಲ್ಲಿ ಸುಮಿತ್ ಸರ್ದು ಕೇಳ್ಬೋದು, ನಮ್ದು ಕೂಡ ಒಂದಿಷ್ಟು ಕ್ಲಾಸ್ಗಳದಾವು. ಬರೀ ಇಂಪಾರ್ಟೆಂಟ್ ಕ್ವಶನ್ ನ ಚರ್ಚೆ ಮಾಡಿದದಾವ್. ಅವ್ನು ಮತ್ತೆ ನೀವು ಅವನಾದ್ರೂ ಕೂಡ ಕೇಳ್ಕೊಬಹುದು. ಇಲ್ಲಪ್ಪ ನಮ್ಗ ಅವಾಗಲ್ಲ, ನಮ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೇಳ್ಬೇಕಂದ್ರ ಸುಮಿತ್ ಸರ್ದು ಕೇಳ್ರಿ, ಅಥವಾ ಈಶ್ವರ್ ಸರ್ದ ಜಿಕೆ ಕ್ಲಾಸ್ ಕೇಳ್ರಿ. ಅದೇ ರೀತಿ ಇಲ್ಲಿ ಬನಹಟ್ಟಿದ ಒಂದು ಕ್ಲಾಸ್ ಐತಿ ಗ್ಲೋಬಲ್ ಎಜುಕೇಶನ್, ಅದನ್ನು ಕೂಡ ಕೇಳ್ಬೋದು. ಇಷ್ಟು ಕ್ಲಾಸ್ ಅದಾವ, ನಿಮ್ಗೆ ಬೇಕಾದನ್ನ ಕೇಳ್ಕೋರಿ. ಇಲ್ಲ ನಿಮ್ಗೆ ಅದಕ್ಕಿಂತ ನಮ್ಗೆ ಹಿಂದಿ ಒಳಗ ಅಂಡರ್ಸ್ಟ್ಯಾಂಡ್ ಹಾಕೊಂಡ್ರೆ ಹಿಂದಿ ಕ್ಲಾಸ್ ಕೂಡ ಕೇಳಬಹುದು. ಇದಕ್ಕಿಂತ ಚಲೋ ರೀ ಹಿಂದಿ ಕ್ಲಾಸ್ ಕೇಳೋದು. ಬಟ್ ನೀವು ಇಲ್ಲಿ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ತಗೊಂಡು ಹಿಂದಿಯಾಗ ಸ್ಟಡಿ ಕ್ಲಾಸ್ ಕೇಳಿದ್ರೆ ಸ್ವಲ್ಪ ಟಫ್ ಆಗತ್ತ. ಸೊ ಅದಕ್ಕಾಗಿ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ತಗೊಂಡ್ರು ಕನ್ನಡದಲ್ಲಿ ಸ್ಟಡಿಯನ್ನ ಮಾಡ್ರಿ. ಇಲ್ಲಿ ಯಾವುದೇ ಒಂದು ಡೈಲಿ ಒಂದು ರೂಟೀನ್ ಏನಿರ್ಬೇಕಪ್ಪ ಅಂದ್ರ 1 hour ಮತ್ತೆ ಎಷ್ಟ ಓದಿಲ್ರಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋಬೇಕು. ಮ್ಯಾಥ್ಸ್ ಒಂದು ಓದಾಕತ್ತ ಮ್ಯಾಥ್ಸ್ ಒಂದು ಓದೋದಲ್ಲ, ಮ್ಯಾಥ್ಸ್ ಓದ್ಬೇಕು, ರೀಸನಿಂಗ್ ಓದ್ಬೇಕು, ಮತ್ತೆ ಅದೇ ರೀತಿ ಜಿಕೆನ ಓದ್ಬೇಕು, ಸೈನ್ಸ್ ಓದ್ಬೇಕು. ಇವನ್ನೆಲ್ಲ ಕೂಡ ಒಂದ್ ದಿನದಲ್ಲಿ ಒಟ್ಟು ಕೂಡ ಕವರ್ ಮಾಡ್ಕೊಂಡ್ರೆ ಮಾತ್ರ ನೀವೆಲ್ಲ ಕೂಡ ಅದನ್ನ ಮಾಡ್ಬೋದು. ಇನ್ನ ಇದ್ರ ಜೊತೆಗೆ ಮುಖ್ಯವಾಗಿ ಎಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ರಿವಿಷನ್ ಮಾಡ್ಕೋದು ಇಂಪಾರ್ಟೆಂಟ್. 6 ದಿವಸ ಸ್ಟಡಿಯನ್ನ ಮಾಡಿದ್ರ 1 ದಿವಸ ಸಂಡೇ ಏನಿರ್ತಾರ 1 hour ಮಾಡ್ರಿ, 2 hour ಮಾಡ್ರಿ, ರಿವಿಷನ್ ಅನ್ನ ಮಾಡ್ಕೋರಿ. ಎಲ್ಲಾ ಏನೇನು ಓದಿರ್ತಿರಲ್ಲ ಒಂದ್ ಪುಸ್ತಕದಾಗ ಬರ್ದಿಟ್ಕೋರಿ. ಶಾರ್ಟ್ ನೋಟ್ಸ್ ಆಗಿ ಬರ್ದಿಟ್ಕೊಂಡ್ರಂದ್ರ ನೀವು ಸಂಡೇ ದಿವಸ ಏನಿಲ್ಲ ರಿವಿಷನ್ ಅನ್ನ ಮಾಡ್ಕೊಂಡ್ರ ಅದೆಲ್ಲಾ ಕೂಡ ಏನೇನು ಸ್ಟಡಿ ಮಾಡಿರ್ತೀರ ಅದೆಲ್ಲ ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಪ್ಲಸ್ ಪರ್ಮನೆಂಟ್ ಆಗಿ ಮೈಂಡ್ ಒಳಗೆ ಉಳಿತದ. ಇದ್ರ ಜೊತೆಗೆ ಇಲ್ಲಿ ಶಾರ್ಟ್ ನೋಟ್ಸ್ ಅನ್ನ ಏನ್ ಬರ್ಕೊಂಡಿರ್ತಾರಲ್ಲ ಎಕ್ಸಾಮ್ ಸಮೀಪ ಬಂದಾಗ ಜಸ್ಟ್ ಬರೀ ಶಾರ್ಟ್ ನೋಡೋಣ ನೀವು ಓದ್ಕೊತ ಹೋಗ್ಬಿಟ್ರಂದ್ರ ನಾವು ಇದನ್ನೆಲ್ಲ ಸ್ಟಡಿ ಮಾಡಿದ್ದೆ ಅವಾಗ ಹಿಂಗೈತ್ ಅಂತೇಳಿ ನಿಮ್ಗ ನೆನಪಿಗೆ ಬರುತ್ತಾ. ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಟೈಮ್ ಟೇಬಲ್ ಕೂಡ ಹಾಕಿ ಕೊಡ್ತೀನಿ. ಈಗ ಸದ್ಯಕ್ಕಿದ ಸಮಯದ ಅಭಾವ, ಡೈರೆಕ್ಟ್ ನಾಗಿ ಬರೀ ಎಕ್ಸಾಮ್ ಬಗ್ಗೆ ಹೇಳ್ಬೇಕಂತ ಬಂದಿದ್ದು. ಸೊ ಇಷ್ಟೆಲ್ಲ ಕವರ್ ಮಾಡಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದೆಲ್ಲ ಕಂಪ್ಲೀಟ್ ಆಗಿ 60 ದಿನದ ಸ್ಟಡಿ ಹೇಗಿರ್ಬೇಕು, ಏನೆಲ್ಲ ಓದ್ಬೇಕು, ಏನೆಲ್ಲ ಓದಬಾರ್ದು ಅಂತೇಳಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರಿಂದ ಎಕ್ಸಾಮ್ ಯಾವ ನಡೀತಾವ ಜುಲೈ ಒಳಗ ಅಥವಾ ಆಗಸ್ಟ್ದಾಗ 100% ಎಕ್ಸಾಮ್ ನಡೀತಾವ. ಒಂದಿಷ್ಟು ಜನದ ಜುಲೈದಾಗ ಬರುತ್ತ, ಒಂದಿಷ್ಟು ಜನದ ಆಗಸ್ಟ್ದಾಗ ಕೂಡ ಬರುತ್ತಾ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ನಿಮ್ಗೆ ಏನಾದ್ರು ಸಿಲೆಬಸ್ ಎಲ್ಲರೂ ನೋಟ್ಸ್ ಏನಾದ್ರು ಬೇಕಾಯ್ತು 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ಎಲ್ಲ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಕೂಡ ತೆಗೆದುಕೊಳ್ಳೋದು. ಅತ್ಯಂತ ಕಡಿಮೆ ಬೆಲೆಗೆ ಇರುತ್ತಾ. ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದ್ರೂ ಸಿಕ್ಕಂದ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಇವ್ರಿಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ
ಪಡೆದುಕೊಳ್ಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.